ಎಲ್ಲರಿಗೂ ನಮಸ್ಕಾರ. ಇವತ್ ನಾವು ಕೇಳಕ್ ಹೊರಟಿರೋದು ಒಂದು ಸಖತ್ ಇಂಟ್ರೆಸ್ಟಿಂಗ್ ಕಥೆ. ಅಂದ್ರೆ ಆನ್ಲೈನ್ ಸ್ಕ್ಯಾಮರ್ಗಳಿಗೆ ಟೋಪಿ ಹಾಕಿ ಅವರ ಕೈಯಿಂದಲೇ ಹಣ ಪೀಕಿದ ಒಂದು ನೈಜ ಘಟನೆ. ಬನ್ನಿ ಈ ಕಥೆ ಏನು ಅಂತ ನೋಡೋಣ. ಒಬ್ಬ ಸ್ಕ್ಯಾಮರ್ನ ಹೇಗೆ ಸ್ಕ್ಯಾಮ್ ಮಾಡೋದು ಅಲ್ವಾ? ಕೇಳೋಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಇವತ್ತಿನ ಕಥೆಯಲ್ಲಿ ಇದಕ್ಕೊಂದ ಸಖತ್ ಶಾಕಿಂಗ್ ಉತ್ತರ ಸಿಗ್ಲಿದೆ. ಸರಿ, ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಎಲ್ಲಿಂದ? ಎಲ್ಲದಕ್ಕೂ ಮೂಲ ಒಂದೇ ಒಂದು ಬೆದರಿಕೆ ಫೋನ್ ಕಾಲ್. ಫೋನ್ ರಿಸೀವ್ ಮಾಡಿದ ತಕ್ಷಣ ಆ ಕಡೆಯಿಂದ ಮಾತಾಡೋ ವ್ಯಕ್ತಿ ತಾನು ಮುಂಬೈ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಡ್ತಾನೆ. ಕೇಳ್ದ ಕೂಡ್ಲೆ ಎಂತೋರಿಗಾದ್ರೂ ಎದೆ ಢವಢವ ಅನ್ನೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಆರೋಪ ಏನ್ ಗೊತ್ತಾ? ನಿಮ್ಮ ಹೆಸರಲ್ಲಿ ಒಂದು ಸೀರಿಯಸ್ ಕ್ರೈಮ್ ಲಿಂಕ್ ಆಗಿದೆ, ಈಗ್ಲೇ ನಿಮ್ಮೇಲೆ ಎಫ್ಐಆರ್ ಫೈಲ್ ಮಾಡ್ತೀವಿ ಅಂತ ನೇರ ಬೆದರಿಕೆ. ಅಬ್ಬಬ್ಬಾ, ಯಾರ್ತಾನೆ ಒಂದು ಕ್ಷಣಕ್ಕೆ ಶಾಕ್ ಆಗಲ್ಲ ಹೇಳಿ? ಆಮೇಲೆ ಶುರುವಾಗತ್ತೆ ನೋಡಿ ಅಸಲಿ ಆಟ. ಇದ್ರಿಂದ ಪಾರಾಬೇಕಾ? ಹಾಗಿದ್ರೆ 15 ಲಕ್ಷ ರೂಪಾಯಿ ಕೊಡಿ. ಬರೋಬ್ಬರಿ 15 ಲಕ್ಷ. ಇಷ್ಟು ದೊಡ್ಡ ಅಮೌಂಟ್ ಕೇಳಿ ಆ ವ್ಯಕ್ತಿನ ಪೂರ್ತಿ ಪ್ರೆಷರ್ಗೆ ಹಾಕ್ಬಿಡ್ತಾರೆ. ಆದ್ರೆ ಇಲ್ಲಿಂದನೇ ಕಥೆಯೊಂದು ಸಖತ್ ಟ್ವಿಸ್ಟ್ ತಗೊಳ್ಳೋದು. ಯಾಕಂದ್ರೆ ಈಗ ಶುರುವಾಗೋದು ಕೌಂಟರ್ ಅಟ್ಯಾಕ್. ಭಯಪಡೋ ಬದಲು ನಮ್ಮ ಹೀರೋ ಅವರ ಆಟದಲ್ಲೇ ತಾನು ಆಡೋಕೆ ಡಿಸೈಡ್ ಮಾಡ್ತಾರೆ. ಏನೂ ಗೊತ್ತಿಲ್ಲದ ಏಕ್ದಮ್ ಮುಗ್ಧ ಹುಡುಗಂತರ ನಾಟಕ ಶುರು ಮಾಡ್ತಾರೆ. ಇಲ್ಲಿ ನೋಡಿ, ಸಿಚುಯೇಷನ್ ಪೂರ್ತಿ ಉಲ್ಟಾ ಆಗಿದ್ದೇಗೆ ಅಂತ. ಸ್ಕ್ಯಾಮರ್ನ ಪ್ಲಾನ್ ಇದ್ದಿದ್ದು ಹೆದರಿಸಿ ದುಡ್ಡು ಕಿತ್ಕೊಳ್ಳೋದು, ಆದ್ರೆ ಆಗಿದ್ದೇ ಬೇರೆ. ಸ್ಕ್ಯಾಮರ್ಗೆ ತಾನೇ ಕನ್ಫ್ಯೂಸ್ ಆಗಿ ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ. 15 ಲಕ್ಷ ಪಡೆಯೋದು ಇರ್ಲಿ, ತಾನೇ ಉಲ್ಟಾ ನಮ್ಮ ಹೀರೋಗೆ ದುಡ್ಡು ಕಳಿಸೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೌದು, ಇದು ಸತ್ಯ. ಆ ಸ್ಕ್ಯಾಮರ್ ಕೈಯಿಂದಲೇ ಬರೋಬ್ಬರಿ 10,000 ರೂಪಾಯಿನ ತನ್ನ ಅಕೌಂಟ್ಗೆ ಹಾಕ್ಸ್ಕೊಳ್ತಾರೆ. ಎಂಥ ಗೇಮ್ ಚೇಂಜರ್ ಅಲ್ವಾ ಇದು? ಅಷ್ಟಕ್ಕೆ ಕಥೆ ಮುಗಿಯಲ್ಲ. ತಾನು ಕಳಿಸಿದ ದುಡ್ಡನ್ನ ವಾಪಸ್ ಕೊಡಿ ಅಂತ ಆ ಸ್ಕ್ಯಾಮರ್ ದಿನಗಟ್ಲೆ ಫೋನ್ ಮಾಡಿ ಗೋಗ್ರೀತಾನೆ. ಅಂದ್ರೆ ಬೇಟೆಗಾರನೇ ಇಲ್ಲಿ ಬೇಟೆಯಾಗಿದ್ದ. ಕೇಳೋಕೆ ಇದು ಯಾವುದೋ ಸಿನಿಮಾ ಕತೆ ತರ ಅನ್ಸ್ಬೋದು, ಆದ್ರೆ ಇದು ನಂಬೋಕೆ ಕಷ್ಟ. ಆದ್ರೂ 100ಕ್ಕೆ 100% ನಿಜವಾದ ಘಟನೆ. ಅಷ್ಟೇ ಯಾಕೆ, ಈ ನೈಜ ಘಟನೆಯಿಂದ ಇನ್ಸ್ಪೈರ್ ಆಗಿ ಬಾಲಿವುಡ್ನ ಖ್ಯಾತ ನಟ ನಾನಾ ಪಾಟೇಕರ್ ಅವರ ಆಕ್ಟ್ ಮಾಡಿರೋ ಒಂದು ಶಾರ್ಟ್ ಫಿಲ್ಮ್ ಕೂಡ ಬಂದಿದೆ. ಅಂದ್ರೆ ಈ ಕಥೆಗೆ ಅಷ್ಟೊಂದು ಪವರ್ ಇದೆ. ಹಾಗಾದ್ರೆ ಈ ಕಥೆಯ ರಿಯಲ್ ಹೀರೋ ಯಾರು? ಅವರೇ ಕಾನ್ಪುರದ ಭೂಪೇಂದ್ರ ಸಿಂಗ್. ಈ ಇಡೀ ಘಟನೆ ನಡೆದಿದ್ದು ಇವರ ಜೊತೆನೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಭೂಪೇಂದ್ರ ಅವರಿಗೆ ಕಾಲ್ ಬಂದಾಗ್ಲೇ ಗೊತ್ತಾಗಿತ್ತು ಇದು ಪಕ್ಕಾ ಸ್ಕ್ಯಾಮರ್ ಕಾಲ್ ಅಂತ. ಅವರ ಈ ಅಲರ್ಟ್ನೆಸ್ ಇಡೀ ಆಟದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಹಾಗಾದ್ರೆ ಭೂಪೇಂದ್ರ ಸಿಂಗ್ ಬಳಸಿದ ಟ್ರಿಕ್ ಏನು? ಸ್ಟೆಪ್ 1, ತಾನೊಬ್ಬ 16 ವರ್ಷದ ಹುಡುಗ ಅಂತ ನಂಬಿಸಿದ್ರು. ಸ್ಟೆಪ್ 2, ಏನೂ ಗೊತ್ತಿಲ್ಲದ ಮುಗ್ಧನ ತರ ಆಕ್ಟ್ ಮಾಡಿ ಸ್ಕ್ಯಾಮರ್ನ ನಂಬಿಕೆ ಗಳಿಸಿದ್ರು. ಮತ್ತು ಸ್ಟೆಪ್ 3, ಆ ಸ್ಕ್ಯಾಮರ್ ಕೈಯಲ್ಲೇ ತನ್ಗೆ 10,000 ರೂಪಾಯಿ ಕಳಿಸೋ ಹಾಗೆ ಮಾಡಿದ್ರು. ಎಂಥ ಬ್ರಿಲಿಯಂಟ್ ಐಡಿಯಾ ಅಲ್ವಾ? ಸರಿ, ಈ ಶಾರ್ಟ್ ಫಿಲ್ಮ್ ಅನ್ನ ಯಾಕೆ ಮಾಡಿದ್ರು? ಅದರ ಹಿಂದಿರೋ ದೊಡ್ಡ ಉದ್ದೇಶವಾದ್ರೂ ಏನೋ? ಬನ್ನಿ ತಿಳ್ಕೊಳ್ಳೋಣ. ಈ ಶಾರ್ಟ್ ಫಿಲ್ಮ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದೇ ಉತ್ತರ ಪ್ರದೇಶ್ ಪೊಲೀಸ್ ಇಲಾಖೆ. ಬರೀ 5 ನಿಮಿಷ 26 ಸೆಕೆಂಡಿನ ಈ ವಿಡಿಯೋದ ಮುಖ್ಯ ಗುರಿ ಏನಂದ್ರೆ ಸೈಬರ್ ಕ್ರೈಮ್ಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ಈ ತರದ ಸ್ಕ್ಯಾಮ್ಗೆ ಡಿಜಿಟಲ್ ಅರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತಾ? ಸ್ಕ್ಯಾಮರ್ಗಳು ಪೊಲೀಸರ ತರ ನಾಟಕ ಮಾಡಿ ನೀವು ಕ್ರೈಮ್ ಮಾಡಿದೀರಾ ಅಂತ ಸುಳ್ಳು ಹೇಳಿ ಈಗ್ಲೇ ನಿಮ್ಮನ್ನ ಆನ್ಲೈನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೆದರಿಸಿ ದುಡ್ಡು ಕಿತ್ಕೊಳ್ಳೋದು. ಭೂಪೇಂದ್ರ ಸಿಂಗ್ ಅವರ ಈ ಜಾಣ್ಮೆಗಾಗಿ ಉತ್ತರ ಪ್ರದೇಶದ ಡಿಜಿಪಿಯವರೇ ಖುದ್ದಾಗಿ ಇವರನ್ನ ಸನ್ಮಾನ ಮಾಡಿದ್ರು. ಅವರ ಸಮಯ ಪ್ರಜ್ಞೆಗೆ ಸಿಕ್ಕ ದೊಡ್ಡ ಗೌರವ ಇದು. ಸೊ ಈ ಇಡೀ ಘಟನೆಯಿಂದ ನಾವೆಲ್ಲ ಕಲಿಬೇಕಾದ ಪಾಠ ತುಂಬಾ ದೊಡ್ಡದಿದೆ. ಈ ಕಥೆಯ ಕೀ ಟೇಕವೇ ಏನಂದ್ರೆ, ಆನ್ಲೈನ್ ಸ್ಕ್ಯಾಮ್ಗಳ ವಿರುದ್ಧ ಹೋರಾಡೋಕೆ ನಮ್ಮತ್ರ ಇರೋ ದೊಡ್ಡ ವೆಪನ್ಸ್ ಅಂದ್ರೆ 1 ಜಾಗೃತಿ, ಇನ್ನೊಂದು ಶಾಂತವಾದ ಮನಸ್ಸು. ಹೆದರದೆ ಕೂಲಾಗಿ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಮುಂದೊಂದು ದಿನ ಇಂಥದ್ದೇ ಪರಿಸ್ಥಿತಿ ಎದುರಾದ್ರೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ?